ರಾಜ್ಯಾದ್ಯಂತ ರೈತರಿಗೆ ರಸಗೊಬ್ಬರದ ಸಮಸ್ಯೆ ಎದುರಾಗಿದೆ. ಕೊಪ್ಪಳದಲ್ಲಿ ರೈತರು ಟಿಎಪಿಸಿಎಂಎಸ್ ಕೇಂದ್ರದ ಮುಂದೆ ಯೂರಿಯಾಗಾಗಿ ಕಾದು ಕುಳಿತಿದ್ದಾರೆ. ತಾಲೂಕಿನ ವಿವಿಧೆಡೆಯಿಂದ ನೂರಾರು ರೈತರು ಆಗಮಿಸಿದ್ದಾರೆ. ಆದರೆ ಇಂದು ಯೂರಿಯಾ ಗೊಬ್ಬರವಿಲ್ಲ ಅಂತ ಬೋರ್ಡ್ ಹಾಕಿ ವಿತರಣಾ ಕೇಂದ್ರ ಬಾಗಿಲು ಹಾಕಿದೆ. ಇನ್ನು ಗದಗದಲ್ಲೂ ಕೂಡ ಯೂರಿಯಾ ಸಮಸ್ಯೆ ಎದುರಾಗಿದೆ. ಸಿಎಂ ಸಿದ್ದರಾಮಯ್ಯನವರೇ ನಮಗೆ ಯೂರಿಯಾ ಗೊಬ್ಬರದ ಭಾಗ್ಯ ಕೊಡಿ ಅಂತ ರೈತರು ಮನವಿ ಮಾಡಿದ್ದಾರೆ. ಯೂರಿಯಾ ಗೊಬ್ಬರ ಹೊಡೆದ್ರೆ ಒಟ್ಟು ಹೌದಾಗತ್ತೆ ಅದು ಹಿಂಗಾದ್ರೆ ಮತ್ತೆ ಏನು ಮಾಡೋಗಲ್ರಿ, ಮತ್ತೆ ಏನು ಮಾಡೋದಾಗತ್ತೆ ರೀ. ಇವ್ರ ಮತ್ತೆ ಸರ್ಕಾರನ ಹಿಂಗೆ ಮಾಡಕ್ಕೆ ಅಂದ್ರೆ ಏನು ಮಾಡೋದಾಗಲ್ರಿ. ಇನ್ನು ಹಾವೇರಿಯಲ್ಲೂ ಕೂಡ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಡುವ ಸ್ಥಿತಿ ಬಂದಿದೆ. ಯೂರಿಯಾ ಗೊಬ್ಬರಕ್ಕಾಗಿ ಹಾವೇರಿಯ ರಾಣೆಬೆನ್ನೂರು ತಾಲೂಕಿನ ಹರನಗಿರಿ ಗ್ರಾಮದ ಸೊಸೈಟಿಯಲ್ಲಿ ರೈತರು ಗಲಾಟೆ ಮಾಡಿದ್ದಾರೆ. ಕಚೇರಿ ಒಳಗೆ ನುಗ್ಗಿ ಗೊಬ್ಬರಕ್ಕಾಗಿ ರೈತರು ಪಟ್ಟು ಹಿಡಿದಿದ್ದಾರೆ. ಈ ವೇಳೆ ಲಾಠಿ ಚಾರ್ಜ್ ಮಾಡಿ ರೈತರನ್ನ ಪೊಲೀಸರು ಚದುರಿಸಿದ್ದಾರೆ. ಯೂರಿಯಾ ಗೊಬ್ಬರ ಸಿಗದ ಹಿನ್ನೆಲೆ ದಾವಣಗೆರೆ ತಾಲೂಕಿನ ಅಣಜಿ ಗ್ರಾಮದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆದು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಗೊಬ್ಬರದ ಅಂಗಡಿ ಬಂದ್ ಮಾಡಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೂರಿಯಾ ಗೊಬ್ಬರದ ಕೊರತೆಯ ಹಿನ್ನೆಲೆ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಜೆಪಿ ನಡ್ಡಾಗೆ ಸಿಎಂ ಪತ್ರವನ್ನ ಬರೆದಿದ್ದಾರೆ. ರಾಜ್ಯಕ್ಕೆ ಒಟ್ಟು 11,12,000 ಮೆಟ್ರಿಕ್ ಟನ್ ಯೂರಿಯಾ ಹಂಚಿಕೆಯಾಗಿದೆ. ಆದರೆ ಇಲ್ಲಿವರೆಗೆ ಕೇವಲ 5.16 ಮೆಟ್ರಿಕ್ ಟನ್ ಯೂರಿಯಾ ಮಾತ್ರ ಸರಬರಾಜು ಮಾಡಲಾಗಿದೆ. ರಾಜ್ಯಕ್ಕೆ ಇನ್ನು 7.80 ಮೆಟ್ರಿಕ್ ಟನ್ ಗೊಬ್ಬರ ಬರಬೇಕಿದೆ. ಈ ಬಾರಿ ಮುಂಗಾರು ಮಳೆ ಬೇಗ ಆಗಿರೋದ್ರಿಂದ ಕೃಷಿ ಚಟುವಟಿಕೆಗಳು ಆರಂಭವಾಗಿದೆ. ಹೀಗಾಗಿ ರೈತರಿಗೆ ಯೂರಿಯಾ ಗೊಬ್ಬರ ಆದಷ್ಟು ಬೇಗ ಒದಗಿಸಿಕೊಡುವಂತೆ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ. ಯೂರಿಯಾ ಗೊಬ್ಬರದ ಕೊರತೆ ವಿಚಾರವಾಗಿ ವಿಧಾನಸೌಧದಲ್ಲಿ ಮಾತನಾಡಿದ ಕೃಷಿ ಸಚಿವ ಚಲುವರಾಯಸ್ವಾಮಿ, ಏಪ್ರಿಲ್ನಿಂದ ಜುಲೈಗೆ 6.80 ಮೆಟ್ರಿಕ್ ಟನ್ ಬೇಕಾಗಿದೆ. ಆದರೆ ಈಗ ರಸಗೊಬ್ಬರ ಇರೋದು 5 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಬೆಲೆ ಆಗಿದೆ. ಇನ್ನು 87,000 ಮೆಟ್ರಿಕ್ ಟನ್ ಬರಬೇಕಿದೆ. ಸದ್ಯಕ್ಕೆ 5-6 ಜಿಲ್ಲೆಗಳಲ್ಲಿ ಯೂರಿಯಾಗಾಗಿ ಒತ್ತಡ ಹೆಚ್ಚಾಗಿದೆ. ಅದನ್ನು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಯೂರಿಯಾ ಗೊಬ್ಬರದ ಸಮಸ್ಯೆ ಆಗಿಲ್ಲ ಅಂದಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದ ತನಿಖೆ ಇಂದಿನಿಂದ ಚುರುಕು ಪಡೆಯಲಿದೆ. ಇವತ್ತು ಅಧಿಕೃತವಾಗಿ ಕೇಸ್ ಫೈಲ್ ಸೇರಿದಂತೆ ಎಲ್ಲಾ ದಾಖಲೆಗಳನ್ನು ಸಿಐಡಿ ಟೀಮ್ ಪಡೆಯಲಿದೆ. ಇನ್ನು ಸಿಐಡಿ ಡಿವೈಎಸ್ಪಿ ಉಮೇಶ್ ನೇತೃತ್ವದಲ್ಲಿ ತನಿಖೆ ನಡೆಯಲಿದೆ. ಈಗಾಗಲೇ ಎಲ್ಲ ಆರೋಪಿಗಳನ್ನ ಪೂರ್ವ ವಿಭಾಗ ಸ್ಪೆಷಲ್ ಟೀಮ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಇದೀಗ ಬಹುತೇಕ ಸೋಮವಾರ ಕಿರಣ್ ಸೇರಿ ಕೆಲ ಆರೋಪಿಗಳನ್ನ ಮಾತ್ರ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸೋ ಸಾಧ್ಯತೆ ಇದೆ. ಇನ್ನು ವಿದೇಶದಲ್ಲಿರುವಂತಹ ಪ್ರಮುಖ ಆರೋಪಿ ಜಗ್ಗನ ಪತ್ತೆಗೆ ಲುಕ್ಔಟ್ ನೋಟಿಸ್ ಹೊರಡಿಸಲು ಸಿದ್ಧತೆಯನ್ನು ನಡೆಸಲಾಗಿದೆ. ಈ ನಡುವೆ ದುಬೈನಲ್ಲಿ ಜಗ್ಗ ವಾಸ್ತವ್ಯ ಹೂಡಿರೋದು ಮತ್ತು ಕುಟುಂಬಸ್ಥರ ಸಂಪರ್ಕದ ಬಗ್ಗೆ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಮುಂದಿನ ವಾರದಲ್ಲಿ ಶಾಸಕ ಭೈರತಿ ಬಸವರಾಜ್ಗೆ ಸಿಐಡಿ ಟೀಮ್ ನೋಟಿಸ್ ಕೊಟ್ಟು ವಿಚಾರಣೆಯನ್ನು ನಡೆಸಲಿದೆ. ಹಾಸನದ ಹೊಳೆನರಸೀಪುರದ ಮನೆಗೆಲಸದ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ 2ನೇ ಬಾರಿ ಜಾಮೀನು ತಿರಸ್ಕಾರವಾಗಿದೆ. ಪ್ರಜ್ವಲ್ ಸಲ್ಲಿಸಿದ ಅರ್ಜಿಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ವಿಚಾರಣೆ ನಡೆಸಿದ್ರು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಅರ್ಜಿಯನ್ನ ವಜಾ ಮಾಡಿದೆ. ಇದರೊಂದಿಗೆ ಕಳೆದ 14 ತಿಂಗಳಿನಿಂದ ಜೈಲಿನಲ್ಲೇ ಇರುವಂತಹ ಪ್ರಜ್ವಲ್ ರೇವಣ್ಣಗೆ ಮತ್ತೊಮ್ಮೆ ನಿರಾಸೆಯಾಗಿದೆ.